ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಬಾಲರಾಜ್. ಏನ್ ಮೇಡಮ್, ಹೇಳ್ದೆ ಕೇಳ್ದೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಯಾಕೆ ನಿಮ್ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕಿತ್ತಾ? ಹಾಗಲ್ಲ ಮೇಡಮ್, ಸಾಧಾರಣವಾಗಿ ನೀವು ಬರೋದಕ್ಕೂ ಮುಂಚೆ ಫೋನ್ ಮಾಡಿ ಬರ್ತಿದ್ರಿ. ಹಾಗೆ ಬಂದ್ರಲ್ಲ, ಸುಮ್ನೆ ಕೇಳ್ದೆ ಮೇಡಮ್. ಅದೆಲ್ಲ ಹಾಗಿರ್ಲಿ, ಏನಿವತ್ತು ಇಷ್ಟೊಂದು ರಿಲ್ಯಾಕ್ಸ್ ಆಗಿದ್ದೀರಾ? ಗಾರ್ಮೆಂಟ್ಸ್ ಅಲ್ಲಿ ಏನೋ ಕೆಲ್ಸ ಇಲ್ವಾ? ಇವತ್ತೇ ಮೇಡಮ್, ಏನು ಸಮಸ್ಯೆ ಇಲ್ಲ, ಹಾಗಾಗಿ ಆರಾಮಾಗಿ ಕೂತಿದ್ದೀನಿ ಮೇಡಮ್. ಸಮಸ್ಯೆ ಇಲ್ವಾ? ನಿಜವಾಗ್ಲೂ? ಹ್ಞೂ ಮೇಡಮ್, ನಿಜವಾಗ್ಲೂ. ಆಕ್ಚುಲಿ ಸಮಸ್ಯೆ ಇವಾಗಿಂದ ಶುರು ಆಗೋದು. ಏನ್ ಮೇಡಮ್, ಹೊಸ ಬಾಂಬ್ ಹಾಕ್ತಾ ಇದ್ದೀರಾ? ಬಾಂಬ್ ಅಲ್ಲ ಬಾಲರಾಜ್, ಬಾಯ್. ಬಾಯ? ನನ್ ಬಾಯಿ ಕರೆಕ್ಟ್ ಆಗಿದೆ, ನಿಮ್ ಬಾಯಿ ಕರೆಕ್ಟ್ ಆಗಿದೆಯಲ್ಲ ಮೇಡಮ್? ಶಟ್ ಅಪ್ ಬಾಲರಾಜ್, ತಲೆ ಹರಟೆ ಮಾಡ್ಬೇಡಿ. ನಾನು ಬಾಯ್ ಎಲ್ಲ ಹೇಳಿದ್ದು, ಬಾಯ್ ಅಂದ್ರೆ ಹುಡುಗ. ಏನ್ ಮೇಡಮ್, ನಿಮ್ ಜೀವನದಲ್ಲೂ ಹೊಸ ಹುಡುಗ ಬಂದ? ನನ್ ಜೀವನದಲ್ಲಿ ಬಂದ ಅಂತ ನಾನು ಹೇಳಿಲ್ಲ. ಈ ಗಾರ್ಮೆಂಟ್ಸ್ಗೆ ಹೊಸ ಹುಡುಗ ಅಪಾಯಿಂಟ್ ಆಗಿದ್ದಾನೆ. ಅಂದ್ರೆ ನನಗೆ ಹೇಳ್ದೆ ನೀವು ಅಪಾಯಿಂಟ್ ಮಾಡ್ಕೊಬಿಟ್ರ ಮೇಡಮ್? ಅಪಾಯಿಂಟ್ಮೆಂಟ್ ಇಲ್ದೇನೆ ಬಂದಿದ್ದಾನೆ ಬಾಲರಾಜ್. ಯಾರು ಮೇಡಮ್ ಅವನು? ಅವನ ಹೆಸರೇನೋ? ಪ್ರಿಯಕರ. ಪ್ರಿಯಕರ? ಪ್ರಿಯಕರನಾ? ಅವನು ಸಿಕ್ಬಿಟ್ನಾ? ಎಲ್ಲಿದ್ದಾನೆ ಮೇಡಮ್? ಮೇಡಮ್, ಅವನು ನಮ್ ಧ್ರುವ. ಅದು ನಿಮ್ಗೆ, ಆದ್ರೆ ಆ ಮೈನಾಗೆ ಅವನೇ ಪ್ರಿಯಕರ. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಹೌದು, ಧ್ರುವನೇ ಪ್ರಿಯಕರ. ಇಷ್ಟು ದಿನ ಆ ಮೈನ ಲಲ್ಲೆ ಹೊಡಿತಿದ್ದಿದ್ದು ಇವನ್ ಜೊತೆನೆ. ಮೇಡಮ್, ನಿಜಾನಾ? ನಿಜ ಬಾಲರಾಜ್, ಇಷ್ಟು ದಿನ ಮೈನ ಲಲ್ಲೆ ಹೊಡಿತಿದ್ದಿದ್ದು ಇವನ್ ಜೊತೆನೆ. ಎಲ್ಲ ಇವಳ, ನಾನು ಕೇಳ್ದಾಗ್ಲೆಲ್ಲ ನಾವು ಬರೀ ಫ್ರೆಂಡ್ಸು ಫ್ರೆಂಡ್ಸು ಅಂತ ಹೇಳ್ತಾ ಇದ್ಲು, ಈಗ ಫ್ರೆಂಡ್ನೇ ಬುಟ್ಟಿಗೆ ಹಾಕೋಬಿಟ್ಲಾ? ನಾವ್ ಅನುಮಾನ ಪಟ್ಟಿದ್ದು ಕೊನೆಗೂ ನಿಜ ಆಯ್ತು. ಇಷ್ಟು ದಿನ ಧ್ರುವನೇ ಪ್ರಿಯಕರ ಅಂತ ಅನ್ಕೊಂಡಿದ್ವಿ, ಆದ್ರೆ ಇವತ್ತು ಅವನೇ ಅಂತ ಸಾಬೀತಾಯ್ತು. ಎಲ್ಲ ಹಳ್ಳಿಗ ಮಾರಿ. ಬನ್ನಿ ಮೇಡಮ್, ಅವಳನ್ನ ಸುಮ್ಮನೆ ಬಿಡಬಾರ್ದು, ಅವಳಿಗೆ ಸರಿಯಾಗಿ ಅವಮಾನ ಮಾಡೋಣ. ಏನಂತ ಅವಮಾನ ಮಾಡ್ತೀರಾ ಬಾಲರಾಜ್? ಅಕಸ್ಮಾತ್ ನೀವ್ ಹೋಗಿ ಕೇಳಿದ್ರು ಅವಳಿದು ನಮ್ ಪರ್ಸನಲ್, ನೀವ್ಯಾರು ಇಲ್ಲಿ ಮೂಗ್ ತೋರ್ಸಕ್ಕೆ ಅಂತ ಹೇಳಿದ್ರೆ ಬಾಲ ಮುದ್ರಕೊಂಡು ವಾಪಸ್ ಬರ್ಬೇಕಾಗತ್ತೆ. ಈಗ ಏನ್ ಮಾಡೋಣ ಅಂತೀರಾ ಮೇಡಮ್? ಅದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಪ್ಲಾನಾ? ಏನದು? ಮೇಡಮ್, ಪುಷ್ಪಕ್ಕೂ ಸೌಪರ್ಣಿಕಾ ಮೇಡಮ್ ಇಟ್ಕೊಂಡು ಈ ಪ್ಲಾನ್ ಮಾಡಿದ್ದೀರಾ?